ತರಗತಿಯ ವಿಜ್ಞಾನದ ಭಾಗ 2ರ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಫಸ್ಟ್ ಲೆಸನ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಪರಮಾಣುಗಳು ಮತ್ತು ಅಣುಗಳು ಅಂತಕ್ಕಂಥದ್ದು ಇದೆ. ಸೊ ಸೈನ್ಸ್ ಸೆಕೆಂಡ್ದಲ್ಲಿರ್ತಕ್ಕಂಥ ಫಸ್ಟ್ ಲೆಸನ್ಸು ಪರಮಾಣುಗಳು ಮತ್ತು ಅಣುಗಳು. ಸೊ ಅದರಲ್ಲಿರ್ತಕ್ಕಂಥ ಪಾಠದ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಸೊ ದಯಮಾಡಿ ನೋಡಿ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ನಿಮ್ಮ ಪಠ್ಯಪುಸ್ತಕದ 4ನೇ ಪೇಜಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್ 6 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಉತ್ಪನ್ನವಾಗಿ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್, 0.9 ಗ್ರಾಂ ನೀರು ಮತ್ತು 8.2 ಗ್ರಾಂ ಸೋಡಿಯಂ ಎಥನೋಯೇಟ್ ಅನ್ನು ಉಂಟು ಮಾಡ್ತದೆ. ಈ ವೀಕ್ಷಣೆಗಳು ರಾಶಿ ವೀಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಉತ್ತರ ಬರೀಬೇಕು. ಪ್ರತಿವರ್ತಕಗಳ ಒಟ್ಟು ರಾಶಿ 5.3 ಗ್ರಾಂ ಪ್ಲಸ್ 6 ಗ್ರಾಂ = 11.3 ಗ್ರಾಂ. ಉತ್ಪನ್ನಗಳ ಒಟ್ಟು ರಾಶಿಯಲ್ಲಿ 8.2 ಗ್ರಾಂ ಪ್ಲಸ್ 2.2 ಗ್ರಾಂ ಪ್ಲಸ್ 0.9 ಗ್ರಾಂ, ಅದು 11.3 ಗ್ರಾಂ ಆಗ್ತದೆ. ಆವಾಗ ರಾಸಾಯನಿಕ ಕ್ರಿಯೆಗೂ ಮೊದಲಿನ ರಾಶಿ = ರಾಸಾಯನಿಕ ಕ್ರಿಯೆಯ ನಂತರದ ರಾಶಿ. ಆದ್ದರಿಂದ ಈ ರಾಸಾಯನಿಕ ಕ್ರಿಯೆ ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಅಂತ ಬರೆದ್ರೆ ಸಾಕು. ಎರಡನೇ ಪ್ರಶ್ನೆಗೆ ಹೋಗೋಣ. ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:2 ರಾಶಿಯಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡ್ತದೆ. ಹಾಗಾದರೆ ಈ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರೀಬೇಕಾಗಿತ್ತಪ್ಪ ಅಂತಂದ್ರೆ 1 ಗ್ರಾಂ ಹೈಡ್ರೋಜನ್ ಅನಿಲ 8 ಗ್ರಾಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ನೀರನ್ನು ಉಂಟು ಮಾಡಿದೆ. ಆದ್ದರಿಂದ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ 3 × 8 = 24 ಗ್ರಾಂ ಅಂತ ಬರೀಬೇಕು. ಥರ್ಡ್ ಕ್ವಶನ್. ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ? ಉತ್ತರ: ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ. ಸೊ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಈ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದೆ ಹೋಗೋಣ. ಮುಂದೆ 2 ಪ್ರಶ್ನೆಗಳಿದ್ದಾವೆ. ಇನ್ನೊಂದು ಪ್ರಶ್ನೆ ಬರ್ತದೆ ಇದೇ ಒಂದು ಪೇಜಲ್ಲಿ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸ್ತದೆ? ಇಲ್ಲಿ ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರ್ತವೆ. ಆಮೇಲೆ ಈ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಈ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಣೆ ಕೊಡ್ತದೆ. ಇನ್ನು ಹೋಗೋಣ ಪೇಜ್ ನಂಬರ್ 9ಕ್ಕೆ ಹೋಗೋಣ. ಪುಟ ಸಂಖ್ಯೆ 9ರಲ್ಲಿ 2 ಪ್ರಶ್ನೆಗಳು ಇದ್ದಾವೆ. ಓಕೆನಾ? ಈ 9ರಲ್ಲಿರ್ತಕ್ಕಂಥ 2 ಪ್ರಶ್ನೆಗಳಲ್ಲಿ ಫಸ್ಟ್ ಕ್ವಶನ್ಸ್ ನೋಡಿ, ಪೇಜ್ ನಂಬರ್ 9. ಪರಮಾಣು ರಾಶಿ ಮಾನವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ಪರಮಾಣು ರಾಶಿ ಮಾನವನ್ನು ನಿಖರವಾಗಿ ಒಂದು ಕಾರ್ಬನ್ 12ರ ಪರಮಾಣು ರಾಶಿಯ 12ನೇ 1 ಭಾಗಕ್ಕೆ ಸಮವಾಗಿದೆ. ಮುಂದಿನ ಪ್ರಶ್ನೆ ಇತ್ತು, ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಏಕೆ ಅಂತ 2ನೇ ಪ್ರಶ್ನೆ ಇದೆ. ಸೊ ಪರಮಾಣು ಗಾತ್ರ ಅತ್ಯಂತ ಚಿಕ್ಕದಾಗಿರೋದ್ರಿಂದ ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅಂಶವನ್ನು ನೀವು ಬರೆದ್ರೆ ಆಯಿತು. ಇದು 9ನೇ ಪೇಜ್ದಲ್ಲಿ ಇತ್ತು. ಇನ್ನು ಪೇಜ್ ನಂಬರ್ 15ಕ್ಕೆ ಹೋಗೋಣ. ಓಕೆನಾ? ಇವಿರೋದು ಪುಟ ಸಂಖ್ಯೆ 15ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಸೂತ್ರಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೋಡಿಯಂ ಆಕ್ಸೈಡ್ Na2O, ಸೊ ಅಲ್ಯೂಮಿನಿಯಂ ಕ್ಲೋರೈಡ್ AlCl3, ಸೋಡಿಯಂ ಸಲ್ಫೈಡ್ Na2S, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ MgOH2. ಇನ್ನು ಸೂತ್ರಗಳನ್ನು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರನ್ನು ಕೇಳಿದ್ದಾರೆ. Al2SO4 ಥ್ರೈಸ್ ಅಲ್ಯೂಮಿನಿಯಂ ಸಲ್ಫೇಟ್, CaCl2 ಕ್ಯಾಲ್ಸಿಯಂ ಕ್ಲೋರೈಡ್, K2SO4 ಪೊಟ್ಯಾಸಿಯಂ ಸಲ್ಫೇಟ್, KNO3 ಪೊಟ್ಯಾಸಿಯಂ ನೈಟ್ರೇಟ್, CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಇನ್ನು ರಾಸಾಯನಿಕ ಸೂತ್ರ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಇಲ್ಲಿ ಸಂಯುಕ್ತವೊಂದರ ಸಂಯೋಜನೆಯ ಸಾಂಕೇತಿಕ ರೂಪಕ್ಕೆ ರಾಸಾಯನಿಕ ಸೂತ್ರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಎನ್ನುವುದನ್ನು ತಿಳಿಸಿ ಕೇಳಿದರು. H2Sದಲ್ಲಿ 3 ಪರಮಾಣುಗಳಿದ್ದಾವೆ. PO3-4 ಅಯಾನ್ದಲ್ಲಿ ಒಟ್ಟು 5 ಪರಮಾಣುಗಳಿದ್ದಾವೆ ಅನ್ನೋದನ್ನು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆಗಳು ಪೇಜ್ ನಂಬರ್ 17ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಇವು. ಸೊ ಪೇಜ್ ನಂಬರ್ 17. ಇಲ್ಲೇನು ಕೇಳಿದ್ದಾರೆ? ಅನುರಾಶಿಗಳನ್ನು ಲೆಕ್ಕಾಚಾರ ಮಾಡ ಅಂತ ಕೇಳಿದ್ದಾರೆ. ಸೊ ನೋಡಿ, H2 ಇದೆ ಅಂದರೆ 2 × H ನ ಪರಮಾಣು ರಾಶಿ ನಿಮಗೆ ಗೊತ್ತಿರಬೇಕು. H ನ ಪರಮಾಣು ರಾಶಿ 1. ಸೊ 2 × 1 2 ಮೋಲ್. ಇವು ಅನ್ನೋದನ್ನು ಮೋಲಲ್ಲಿ ಸೂಚಿಸ್ತೀವಿ. ಅದೇ ಥರ O2 ಅಂದರೆ 2 × O ನ ಪರಮಾಣು. ಇಲ್ಲಿ 2 ಇದೆಯಲ್ಲ, ಸೊ 2 ತಗೋತೀವಿ. O ನ ಪರಮಾಣು ರಾಶಿ 16 ಅದ. ಸೊ 2 16 32 ಮೋಲ್. ಇನ್ನು Cl2 ಇದೆ. 2 Cl ನ ಪರಮಾಣು ರಾಶಿ 35.5. ಸೊ 2 × 35.5 ಅಂದರೆ 71 ಮೋಲ್.
ಇನ್ನು CO2 ಅದೇ ತನ್ನಾಗಿರ್ತಕ್ಕಂಥದ್ದು, ಸಿದು ಏನೂ ಇರಲಿಲ್ಲ ಅಂದರೆ 1 ಇರ್ತದೆ, ಓದು 2 ಅದ. ಸೊ ಹೀಗಾಗಿ ನಾವೇನು ಬರ್ಬೋದು 12 + 32 44 ಮೋಲ್. ಅದೇ ಥರ CH4 ಸಿದು 1 ಇದೆ, Hದು 4 ಇದೆ, 1 × 12 4 × 1 12 + 4 16 ಮೋಲ್ ಅಂತ ಆಗ್ತದೆ. ಇನ್ನು C2H6ದಲ್ಲಿರ್ತಕ್ಕಂಥದ್ದು 30 ಮೋಲ್ ಆಗ್ತದೆ, C2H4ದಲ್ಲಿ 28 ಮೋಲ್, NH3ಯಲ್ಲಿ 17 ಮೋಲ್ಗಳು, CH3OHದಲ್ಲಿ 32 ಮೋಲ್ ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಸೊ ಆಲ್ರೆಡಿ ನಿಮಗೆ ಪ್ರತಿಯೊಂದರ ಪರಮಾಣು ರಾಶಿಗಳನ್ನ ಏನು ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಗಳನ್ನು ಇವುಗಳ ಘಟಕ ಸೂತ್ರ ರಾಶಿಗಳನ್ನ ಲೆಕ್ಕಾಚಾರ ಮಾಡಿ ಅಂತ ಅದರಲ್ಲಿನೇ ಕೊಟ್ಟಿದ್ರು. ಆಲ್ರೆಡಿ ಇದು ಕೂಡ ಅದೇ ಪೇಜಲ್ಲಿ ಇರ್ತಕ್ಕಂಥ ಲೆಕ್ಕಗಳೇ. ಓಕೆನಾ. ZnO ಅದೆಲ್ಲನೂ ಕೂಡ ಇರ್ತಕ್ಕಂಥದ್ದು. ಸೊ ZnO ಹೇಗೆ ಲೆಕ್ಕಾಚಾರ ಮಾಡೋದು, ಒಂದು Zn ಇದೆ, ಆಮೇಲೆ ಒಂದು ಆಕ್ಸಿಜನ್ ಇದೆ. ಸೊ Zn 65 ಇದೆ, ಪರಮಾಣುದು 16 ಆಗ್ತದೆ. ಓಕೆನಾ. ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಕೆಳಗಡೆ ಇದ್ದಾವೆ. ಸೊ ನೋಡ್ಬೋದು. ಸೊ ಅವಾಗ ನಾವು ಕೂಡಿಸೋಣ. 65 + 16 81 ಮೋಲ್. Na2O ಇದೆ, ಅಂದರೆ Na2 2 ಇದಾವೆ, ಓದು 1 ಇದಾವೆ. 2 × 23 1 × 16. ಸೊ ಟೋಟಲಿ 62 ಇವು. K2CO3ದಲ್ಲಿ ಎಸ್, Kದು 2, Cದು 1, ಓದು 3. ಸೊ ಟೋಟಲಿ 138 ಮೋಲ್ ಅಂತಕ್ಕಂಥದ್ದು ಈ ಥರನಾಗಿ ಬರಿಬೇಕು. ಓಕೆನಾ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನಿಮ್ಮ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನೇ ಕೊಡ್ತಕ್ಕಂಥದ್ದು ಆಗಿತ್ತು. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳೇ ಇವುಗಳು ಇತ್ತು. ಓಕೆ. ಈ ಕೆಳಗಿನ ಪ್ರಶ್ನೆಗಳನ್ನು ಕೂಡ ನಿಮ್ಮ ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಇವನ್ನು ಏನು ಮಾಡಿದ್ದಾರೆ, ಇವಾಗ ತೆಗೆದು ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇದು ಓಲ್ಡ್ ಸಿಲೆಬಸ್ಸಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ PDF ಇತ್ತು. ಸೊ ಇದನ್ನು ಕೂಡ ಒಂದು ಸರಿ ತಾವುಗಳು ಯಾವ ಥರ ಲೆಕ್ಕ ಮಾಡಬೇಕು ಅನ್ನೋದನ್ನು ನೋಡ್ಕೊಡ್ರಿ. ಇಷ್ಟಿತ್ತು 9ನೇ ತರಗತಿ ಭಾಗ 2ರ ಪಠ್ಯಪುಸ್ತಕ ಪರಮಾಣುಗಳು ಮತ್ತು ಅಣುಗಳು ಪಾಠದಲ್ಲಿರ್ತಕ್ಕಂಥ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳಿಗೆ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋವನ್ನು ನೋಡಿದ್ದಕ್ಕೆ